ಗೊತ್ತಾಗಲ್ವೇನಾ? ಮ್ಯಾನೇಜ್ ಇಲ್ವಾ ನಿಂಗೆ? ಬಾಗಿಲು ಕಟ್ಬಿಡ್ತಾನೆ ಒಳಗಡೆ ಬರೋದು. ಅಷ್ಟು ಗೊತ್ತಾಗಲ್ಲ. ನಾನು ನೀನು ಗೊತ್ತು, ಏನಕ್ಕೆ ಬಂದಿದ್ಯಾ ಅಂತ ಗೊತ್ತು. ನಾನು ನೀನು ಫ್ರೆಂಡ್ಶಿಪ್ಪು. ನಿಂಗೆ ಎಷ್ಟು ಬೇಕು ಬರ್ಕೋ, ಚೆಕ್ಕು. ಈ ಸೂಟ್ ಕೇಸ್ ಬೇಕಾ? ಎತ್ಕೋ, ಎಷ್ಟು ಬೇಕಾದ್ರೂ. ಸೂಟ್ ಕೇಸ್ ಎಷ್ಟು ಬೇಕು ಚೆಕ್ಕು, ಅದು ನಮಗೆ. ನಿನ್ನ ನೋಡಿದ್ರೆ ನನ್ನ ಟೈಮ್ಗೆ ಅಯ್ಯೋ ಅನಿಸುತ್ತೆ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿ ಒಬ್ಬರಲ್ಲೂ ಒಂದು ಕಷ್ಟ, ಸುಖ, ನೋವು, ನಲಿವು ಎಲ್ಲ ಇರ್ತದೆ. ಪ್ರೀತಿ, ವಿಶ್ವಾಸ, ನಂಬಿಕೆ, ಈ ಮೂರು ಇರ್ತದೆ. ಒಬ್ಬ ರೈತ ಬೆಳೆ ಬೆಳಿಬೇಕಾದ್ರೆ ಮೈ ಬಗ್ಸಿ ಮೂಳೆ ಮುರಿದು ಬೆಳೆ ಬೆಳೀತಾನೆ. ಆದರೆ ಒಬ್ಬ ಕಾರ್ಮಿಕ ಮೈ ಬಗ್ಸಿ ಕಷ್ಟಪಟ್ಟು ದುಡಿದು ಅವ್ನ ಹೆಂಡತಿ ಮಕ್ಕಳು ಸಾಕ್ತಾನೆ. ಅರ್ಥ ಆಯ್ತಾ? ಬ್ಲಾಂಕ್ ಚೆಕ್ ತಕೋ, ದುಡ್ಡು ಸಾಕೋ. ದುಡ್ಡು ಶಾಶ್ವತ ಅಲ್ಲ, ಜೀವನ ಪೂರ್ತಿ ದುಡ್ಡು ಶಾಶ್ವತ ಅಲ್ಲ. ಏನು ಗೊತ್ತಾ ಶಾಶ್ವತ? ಪ್ರೀತಿ, ವಿಶ್ವಾಸ, ಅದು ಗಳಿಸಿ. ನೀನೇನು ಅಂತೀಯಲ್ಲ ಬ್ಯಾಂಕ್ ಚೆಕ್ ತಕೋ, ಇದು ಮಾಡ್ಕೋ ಅಂತ, ಏನು ಮಾಡೋಕ್ಕಾಗಲ್ಲ. ಹುಚ್ಚ ನನ್ನ ಮಗ. ಹಣ ಇಲ್ಲ ಅಂದ್ರೆ ಈ ಪ್ರಪಂಚ ನಡೆಯಲ್ಲ ಕಣೋ. ಹಣ ಇದ್ರೆ ಈ ಪ್ರಪಂಚ ನಿನ್ನ ಮಾತು ಕೇಳ್ತದೆ. ತಕೋ. ಕರೆಕ್ಟಾಗಿ ಹೇಳಿದೆ ಅಲ್ವಾ? ಹಣ ಹಣ ಯಾವತ್ತು ಸತ್ ಮೇಲೆ ಎದೆ ಮೇಲೆ ಹೋಯ್ತೀಯಾ? ಇಲ್ಲ, ಇರೋ ಗಂಟೆ ಜೀವನ ಮಾಡೋಕ್ಕೆ ಹಣ ಬೇಕು ಅಷ್ಟೇ ಹೊರ್ತು. ನೀವು ಸತ್ ಮೇಲೆ ಬಾಡಿಗೆ ಕಟ್ಟೋರು ಎಷ್ಟೋ ಜನ ಬಿಟ್ಟು ಹೋಗೋರು, ಶ್ರೀಮಂತರಾಗಿರೋರು ಬಿಟ್ಟು ಹೋಗಿರೋವ್ರೆ. ಬರ್ಬೇಕಾದ್ರು ಬೇಕು, ಹೋಗ್ಬೇಕಾದ್ರು ಬೇಕು, ಹೌದಲ್ವಾ? ಅದನ್ನ ಬಿಟ್ಬಿಟ್ಟು ನೀವು ಹಣ 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 ಅಂತಿದ್ರಲ್ಲ, ಹಣ ಯಾವತ್ತೂ ಶಾಶ್ವತ ಅಲ್ಲ. ಅರ್ಥ ಆಯ್ತಾ? ನಮ್ಮ ಜನಗಳಿಗೋಸ್ಕರ, ನಮ್ಮ ರೈತರಿಗೋಸ್ಕರ, ನಮ್ಮ ಕಾರ್ಮಿಕರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡಕ್ಕೆ ನಾನು ರೆಡಿ ಇದ್ದೀನಿ. ಕಾರ್ಮಿಕರೆಲ್ಲ ನನ್ನ ಕೇಳ್ಕಣೋ. ನೀನು ಒಬ್ಬನೇ ಬಂದಿದ್ರ ಏನು ಮಾಡೋಕ್ಕಾಗಲ್ಲ. ನಾನು ಒಬ್ಬನೇ ಬಂದಿರ್ಬೋದು, ಆದರೆ ನನ್ನ ಜನಗಳು ಹಿಂದೆ ಇದ್ದಾರೆ. ಆದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಗೊತ್ತಂದ್ರೆ ನನ್ನ ಜನಗಳಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ. ಆದರೆ ಅವ್ರು ಬರಲಿ ಬಿಡಲಿ, ಆದರೆ ನಾನು ಒಬ್ಬನೇ ನಿಂತು ಓಡಾಡೋದು. ಏನು ಹೇಳೋ? ನಾನು ಒಬ್ಬನೇ ನಿಂತ್ಕೊಂಡು This is my challenge. Okay.